ಸರ್ವೈವಲ್. ವಿಜ್ಞಾನ ಮತ್ತು ಭರವಸೆ, ಬದುಕುವ ಅಥವಾ ಉಳಿಯುವ ಭರವಸೆ. ಪಾಠದ ಹೆಸರು ಬಹಳ ಚೆನ್ನಾಗಿದೆ ನೋಡಿ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಂದ್ರೆ ವಿಜ್ಞಾನ ಮತ್ತು ಬದುಕುವ ಒಂದು ಭರವಸೆ. ನಮ್ಮ ಉಳಿವಿನ ಒಂದು ಭರವಸೆ ಎಲ್ಲೈತಪ್ಪ ಅಂತಂದ್ರೆ ವಿಜ್ಞಾನಗಳು ಐತಿ ಅನ್ನೋದು ಈ ಒಂದು ಪಾಠದ ಟೈಟಲ್ ನಮ್ಗೆ ಗೊತ್ತಾಗ್ತದೆ. ಸೈನ್ಸ್ ಈಸ್ ಅ ಹೋಪ್. ಸೈನ್ಸ್ ಅಂತಂದ್ರೆ ಒಂದು ಭರವಸೆ, ಅದ್ರ ಮೇಲೆ ನಾವು ಭರವಸೆಯನ್ನು ಇಡಬಹುದು. ಆಯ್ತಾ? ಸೈನ್ಸ್ ಈಸ್ ಥೆರಾಟಿಕಲ್ ಅಂಡ್ ಆಲ್ಸೋ ಪ್ರಾಕ್ಟಿಕಲ್. ಸೈನ್ಸ್ ಕೇವಲ ಥೆರಾಟಿಕಲ್ ಅಲ್ಲ, ಅದೊಂದು ಶಾಸ್ತ್ರೀಯವಾದದ್ದಲ್ಲ, ಅದರ ಜೊತೆಗೆ ಅದು ಕೂಡ ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಅದರ ಉಪಯೋಗ ಐತಿ ಅನ್ನೋದನ್ನು ಹೇಳ್ತಾರೆ. ಕೇವಲ E=mc² ಅಂತಂದ್ರೆ ಅಲ್ಲ, ಅದ್ರ ಜೊತೆಗೆ ಆ E=mc² ನಮ್ಮ ಜೀವನದೊಳಗೆ ಯಾವ ರೀತಿ ಉಪಯೋಗ ಆಗ್ತದೆ ಅನ್ನೋದು ಕೂಡ ಸೈನ್ಸ್ನಾಗ ಐತಿ. ಆಯ್ತಾ? ಇಟ್ ಈಸ್ ಯೂಸ್ಡ್ ಇನ್ ದ ಫೀಲ್ಡ್ಸ್ ಆಫ್ ಪ್ರೊಡಕ್ಷನ್ ಆಫ್ ಮೆಡಿಸಿನ್ಸ್. ನೋಡ್ರಿ ಯಾವ ರೀತಿ ಮಾಡಿದ್ದೀನಿ ನೋಡ್ರಿ, ಬಹಳ ಈಸಿಯಾಗಿ ನೆನ್ಪಿಟ್ಕೋಬಹುದು ನೀವು. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸೈನ್ಸ್ ಅನ್ನ, ಸೈನ್ಸ್ ಎಲ್ಲೆಲ್ಲಿ ಯೂಸ್ ಅದ ನಾ ಹೇಳಿದ ಆಗ್ಲೇ ಟು ಟಾಂಬ್ ಐತೆ ಅದು ಉಪಯೋಗ ಅಂತ. ತಾಯಿ ಹೊಟ್ಟೆ ಒಳಗೆ ಗರ್ಭಾವಸ್ಥೆಯಲ್ಲಿರುವಂತ ಮಗು ಹುಟ್ಟಿ ಸಾಯುವ ತನಕ ಕೂಡ ಸೈನ್ಸ್ ಉಪಯೋಗ ಐತಿ. ಎಲ್ಲೆಲ್ಲಿ ನೋಡ್ರಿ, ಪ್ರೊಡಕ್ಷನ್ ಆಫ್ ಮೆಡಿಸಿನ್ಸ್, ಔಷಧಗಳನ್ನ ಉತ್ಪಾದನೆ ಮಾಡುವಲ್ಲಿ ಸೈನ್ಸಿನ ಉಪಯೋಗ ಐತಿ. ಪ್ರೊಡಕ್ಷನ್ ಆಫ್ ಕ್ಲಾತ್ಗಳನ್ನು ಪ್ರೊಡಕ್ಷನ್ ಮಾಡೋದ್ರಲ್ಲಿ. ಪ್ರೊಡಕ್ಷನ್ ಆಫ್ ವೆಪನ್ಸ್ ಅಂತಂದ್ರೆ ಆಯುಧಗಳನ್ನ ಮಾಡೋದ್ರಲ್ಲಿ. ಫುಡ್, ಊಟ, ಆಹಾರ ಉತ್ಪನ್ನಗಳು, ಅವುಗಳನ್ನು ತಯಾರು ಮಾಡೋದಿರ್ಬೋದು. ಇನ್ನೂ ಅನೇಕ ವಿಷಯಗಳನ್ನು ನೀವು ಸೇರಿಸಬಹುದು. ಇಷ್ಟೇ ಅಲ್ಲ, ನೀವು ಸೇರಿಸಬಹುದು. ಫುಡ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹಲವಾರು ವಿಧಗಳನ್ನು ನೀವು ಇನ್ನೂ ಸೇರಿಸ್ಕೋಬಹುದು. ಮತ್ತು ಅಂಡ್ ಆಲ್ಸೋ ನ್ಯೂ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿಗಳು ಎಲ್ಲಿಂದ ತಯಾರಾಗ್ತವ? ಸೈನ್ಸ್ ಇಂದ ತಯಾರಾಗ್ತವೆ. ಸೈಂಟಿಸ್ಟ್ ಮಿಸ್ಟರ್ ಕಿಲ್ಸ್ ಬಾರೋಕ್ ಅನ್ನೋರು ಏನ್ ಮಾಡಿದ್ರು, ಅಂಡ್ ಅದರ್ಸ್ ಮತ್ತು ಉಳಿದವರು ಕೂಡ ಏನ್ ಮಾಡಿದ್ರು, ಫೌಂಡ್ ಸೊಲ್ಯೂಷನ್ ಟು ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. ಆಗಿನ ಕಾಲದ ಒಂದು ಸಮಸ್ಯೆ ಏನಾಗಿತ್ತು ಅಂದ್ರೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಅನ್ನು ಹೆಂಗ್ ಮಾಡೋದು,